ಮಧ್ಯಪ್ರಾಚ್ಯದಲ್ಲಿ ಕದನ ವಿರಾಮವನ್ನ ಘೋಷಣೆ ಮಾಡಿದ್ರು ಹಾರ್ಮುಜ್ ಮುಕ್ತ ಆಗ್ತಾ ಇಲ್ಲ. ರಾಜ್ಯದಲ್ಲಿ ಗ್ಯಾಸ್ ಸಮಸ್ಯೆಗೆ ಮುಕ್ತಿ ಸಿಗ್ತಾ ಇಲ್ಲ. ಇವತ್ತು ಗೃಹ ಸಚಿವರ ನೇತೃತ್ವದಲ್ಲಿ ಸಭೆ ನಡೆಸ್ತೀವಿ ಎಂದಿದ್ದಂತಹ ಆಹಾರ ಸಚಿವ ಮುನಿಯಪ್ಪ ಅಧಿಕಾರಿಗಳ ಜೊತೆ ಸಭೆ ಮಾಡಿದ್ರು. ರಾಜ್ಯಕ್ಕೆ ಅಗತ್ಯವಿರುವಂತಹ ಗ್ಯಾಸ್ ಲೆಕ್ಕಾಚಾರ ಬಿಚ್ಚಿಟ್ಟಿರುವಂತಹ ಸಚಿವರು ಸಮರ್ಪಕ ಗ್ಯಾಸ್ ವಿತರಣೆಗೆ ಕೇಂದ್ರಕ್ಕೆ ಮನವಿ ಮಾಡಿದ್ದಾರೆ. ಇರಾನ್, ಅಮೆರಿಕ, ಇಸ್ರೇಲ್ ಯುದ್ಧಕ್ಕೆ ಅಲ್ಪ ವಿರಾಮ ಬಿದ್ದ ಬೆನ್ನಲ್ಲೇ ಯುದ್ಧದ ಕಾರ್ಮೋಡ ಕೊಂಚ ಕರಗಿದೆ. ಆದ್ರೆ ರಾಜ್ಯದಲ್ಲಿ ಗ್ಯಾಸ್ಟ್ರಿಕ್ ಸುಧಾರಣೆಯಾಗಿಲ್ಲ. ಕಮರ್ಷಿಯಲ್ ಗೃಹ ಬಳಕೆಯ ಪೂರೈಕೆಯಲ್ಲಿ ವ್ಯತ್ಯಯ ಮುಂದುವರೆದಿದೆ. ಗ್ಯಾಸ್ ಅಭಾವ ಸಂಬಂಧ ಕೇಂದ್ರಕ್ಕೆ ಪತ್ರ ಬರೆದಿರುವ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಇವತ್ತು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಜೊತೆ ಸಭೆ ನಡೆಸುವುದಾಗಿ ಹೇಳಿದ್ರು. ಆದ್ರೆ ಇವತ್ತು ಸಭೆ ನಡೆಸಿಲ್ಲ. ಬದಲಾಗಿ ಬೆಂಗಳೂರಿನ ಆಹಾರ ಭವನದಲ್ಲಿ ಐಒಸಿ, ಬಿಪಿಸಿ, ಎಚ್ಪಿಸಿ ಹಾಗೂ ಜಿಎಐಎಲ್ ತೈಲ ಸಂಸ್ಥೆಗಳ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ್ರು. ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಮಾಹಿತಿಗಳನ್ನ ಪಡೆದುಕೊಂಡು ಕೆಲವೊಂದು ಸಲಹೆ ಸೂಚನೆಗಳನ್ನ ನೀಡಿದ್ದಾರೆ. ಗ್ಯಾಸ್ ವಿತರಣೆ ಆಗ್ತಾ ಇಲ್ಲ, ಜವಾಬ್ದಾರಿಯುತ ಹಂಚಿಕೆ ಆಗಿಲ್ಲ. ಕೇಂದ್ರ ಸರ್ಕಾರದ ವಿರುದ್ಧ ಆಹಾರ ಸಚಿವ ಮುನಿಯಪ್ಪ ಕಿಡಿ. ರಾಜ್ಯದಲ್ಲಿ ಅನಿಲ ಹಾಹಾಕಾರ ಕುರಿತು ಪ್ರತಿಕ್ರಿಯಿಸಿರುವ ಆಹಾರ ಸಚಿವ ಕೆಎಚ್ ಮುನಿಯಪ್ಪ, ಕಮರ್ಷಿಯಲ್ ಗ್ಯಾಸ್ ಕಾರ್ಮೋಡ ಕೊಂಚ ಮಟ್ಟಿಗೆ ಕರಗಿದೆ. ಆದರೆ ಆಟೋ ಗ್ಯಾಸ್ ಸುಧಾರಣೆಯಾಗಿಲ್ಲ. ಕೇಂದ್ರ ಸರ್ಕಾರ ಜವಾಬ್ದಾರಿಯುತ ಹಂಚಿಕೆ ಮಾಡಿಲ್ಲ ಅಂತ ಕಿಡಿಕಾರಿದ್ದಾರೆ. ಜನಸಾಮಾನ್ಯರ ಸಮಸ್ಯೆಯಾಗಿದ್ದು ಆದಷ್ಟು ಬೇಗ ಪರಿಹಾರಕ್ಕೆ ಆಗ್ರಹಿಸಿದ್ದಾರೆ. ಸಾಮಾನ್ಯ ಜನರಿಗೆ ಅದನ್ನು ಅವಲಂಬಿಸಿ ಜೀವನ ಮಾಡೋರಿಗೆ ತೊಂದರೆ ಆಗಿದೆ. ಅದಕ್ಕೆ ಕೇಂದ್ರ ಸರ್ಕಾರ ಜವಾಬ್ದಾರಿಯಾಗಿ ನಿರ್ವಹಿಸಬೇಕಾಗಿತ್ತು, ಮಾಡಿಲ್ಲ ಅಂತ ನನ್ನ ಭಾವನೆ. ಎಲ್ಲಿ ತೀರಾ ಅವಶ್ಯಕತೆ ಇದೆ ಅಲ್ಲಿ, ಯಾಕಂದರೆ ಲಕ್ಷಾಂತರ ಜನ ಇದರ ಮೇಲೆ ಡಿಪೆಂಡ್ ಆಗಿದೆ. ಅದರಲ್ಲೂ ನಮ್ಮಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಗ್ಯಾಸ್ ಉಪಯೋಗಿಸೋರು ಹೈಯೆಸ್ಟ್ ಇದ್ದಾರೆ. ಹೈಯೆಸ್ಟು ಗ್ಯಾಸನ್ನು ಉಪಯೋಗಿಸುವಂಥದ್ದು ಕರ್ನಾಟಕ ರಾಜ್ಯದಲ್ಲಿ ಆಟೋ ಚಾಲಕರು. ದಕ್ಷಿಣ ಇಂಡಿಯಾನಲ್ಲೇ ಫಸ್ಟ್ ಜಾಸ್ತಿ ಉಪಯೋಗಿಸ್ತಾ ಇರೋರು ನಾವು. ಅದರಿಂದ ನಮಗೆ ಅದಕ್ಕೆ ಕಷ್ಟ ಆಗಿದೆ. ಇದಕ್ಕೆ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ಸರ್ಕಾರನ, ಇದನ್ನು ನೀವು ಆದಷ್ಟು ಬೇಗ ಮಾಡಿಕೊಡ್ಬೇಕು. ಗೃಹ ಬಳಕೆ ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯ ಇಲ್ಲ. ಕಾಳಸಂತೆ ಮಾರಾಟಗಾರರಿಗೆ ಸಚಿವರಿಂದ ಎಚ್ಚರಿಕೆ. ಇನ್ನು ಗೃಹ ಬಳಕೆ ಗ್ಯಾಸ್ ಪೂರೈಕೆಯಲ್ಲಿ ಯಾವುದೇ ವ್ಯತ್ಯಯ ಆಗ್ತಿಲ್ಲ ಅಂತ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಸ್ಪಷ್ಟನೆ ನೀಡಿದ್ದಾರೆ. ಆದ್ರೆ ಬುಕ್ ಮಾಡಿ 26ನೇ ದಿನಕ್ಕೆ ಸಿಲಿಂಡರ್ ಸಿಗಬೇಕು. ಈ ಬಗ್ಗೆ ಕ್ಲಾರಿಟಿ ಕೊಡಬೇಕು ಅಂತ ಕೇಂದ್ರವನ್ನ ಒತ್ತಾಯಿಸಿದ್ದಾರೆ. ಕಾಳಸಂತೆಯಲ್ಲಿ ಮಾರಾಟ ಮಾಡೋರಿಗೆ ಕಠಿಣ ಎಚ್ಚರಿಕೆ ನೀಡಿದ್ದಾರೆ. ವಾಣಿಜ್ಯ ಸಿಲಿಂಡರ್ಗಳ ಬೇಡಿಕೆ ಪ್ರತಿದಿನ 44,700 ಇದ್ದು, ಲಭ್ಯತೆ ಆಧಾರದಲ್ಲಿ ಹಂತ ಹಂತವಾಗಿ ವಿತರಣೆಗೆ ಕ್ರಮ ಕೈಗೊಂಡಿದ್ದೇವೆ ಅಂತ ಮಾಹಿತಿ ನೀಡಿದ್ದಾರೆ. ಕಮರ್ಷಿಯಲ್ ಸಿಲಿಂಡರ್ಸ್ ಇಂಪ್ರೂವ್ಮೆಂಟ್ ಆಗಿದೆ. ಮೋರ್ ದೆನ್ 60 to 70% ಹೋಟ್ಲ್ ಮಾಲೀಕರಿಗೆ ಸಿಗ್ತಾ ಇದೆ. ಹಾಸ್ಪಿಟ್ಲ್ಗೆ, ಶಾಲೆಗಳಿಗೆ, ಏರ್ಪೋರ್ಟ್ಗೆ, ಸ್ಕೂಲ್ಸ್ಗೆ ಎಲ್ಲ ಕೂಡ 100% ಕೂಡ ಕೊಡ್ತಾ ಇದ್ದಾರೆ. ಈ ಸಾಮಾನ್ಯ ಜನರು ಏನು ಆಟೋ ಗ್ಯಾಸು ಉಪಯೋಗಿಸ್ತಾ ಇದ್ದಾರೆ ಅವರಿಗೆ ಕಷ್ಟ ಸಿಕ್ಕಿದೆ. ಅದರಲ್ಲಿ ನೀವು ವಿಫಲವಾಗಿದ್ದೀರಿ. ತಕ್ಷಣ ಇದರ ಕ್ರಮ ತೆಗೆದುಕೊಂಡು ಆದಷ್ಟು ಬೇಗ ಇವರಿಗೆ ಅವಕಾಶ ಮಾಡಿಕೊಡ್ಬೇಕಂತ ಕೇಂದ್ರ ಸರ್ಕಾರವನ್ನು ಒತ್ತಾಯ ಮಾಡ್ತೀವಿ. 25ನೇ ತಾರೀಕು 26 ಬುಕ್ ಮಾಡಿ ಅಂತ ಹೇಳ್ತಾರೆ. 26 ಬುಕ್ ಮಾಡಿದರೆ ಬರೋದಕ್ಕೆ ವಾರ ಆಗಬಾರ್ದು. ಆಯಿತು, 26 ಬುಕ್ ಮಾಡಿದ್ರು ಆ ದಿನ ಸಾಯಂಕಾಲ ಒಳಗಡೆ ಅವ್ರಿಗೆ, ಯಾಕಂದರೆ ಎಕ್ಸಾಸ್ಟ್ ಆಗಿರ್ತದೆ. 25 ದಿನಕ್ಕೆ ಮೊದಲು ವಾರಕ್ಕೆ ಬೇಕಾದರೆ ಕೊಡ್ತಾಯಿದ್ರಿ, ಎಷ್ಟು ಖರ್ಚು ಮಾಡಿದ್ರು ಕೊಡ್ತಾಯಿದ್ರಿ. ಹೀಗಾಗಿಲ್ಲ. ಸ್ಟ್ಯಾಂಡರ್ಡ್ ಇದೆ. ಒಂದು ಮನೆಗೆ 4 ರಿಂದ 5 ಜನ ಇರ್ತಾರೆ. ಒಂದು ಸಿಲಿಂಡರು 25 ದಿನಕ್ಕೆ ಆಗ್ತದೆ ಅಂತ ಗೌರ್ಮೆಂಟ್ ಆಫ್ ಇಂಡಿಯಾ ಸ್ಟ್ಯಾಂಡರ್ಡ್ ಇನ್ಸ್ಟ್ರಕ್ಷನ್ಸ್ ಇದೆ, ಪಾಲಿಸಿ ಇದೆ. ರಾಜ್ಯದ ಅನಿಲ ಬೇಡಿಕೆಗೆ ಕೇಂದ್ರ ಸ್ಪಂದಿಸಬೇಕು. ಕೇಂದ್ರಕ್ಕೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮನವಿ.
ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಮೀಟಿಂಗ್ ಕುರಿತು ಪ್ರತಿಕ್ರಿಯೆ ನೀಡಿರೋ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಸ್ಪಂದಿಸಬೇಕಿದೆ ಅಂತ ಸಮರ್ಪಕ ತೈಲ ಪೂರೈಕೆಗೆ ಮನವಿ ಮಾಡಿದ್ರು. ಈಗಾಗಲೇ ಮುಖ್ಯಮಂತ್ರಿಗಳು ಕೇಂದ್ರಕ್ಕೆ ಬರೆದಿದ್ದಾರೆ, ನಮಗೆ ಕೊಡಬೇಕಾದಂಥ ಅಲಾಟ್ಮೆಂಟನ್ನು ಕೊಡಿ ಅಂತ ಹೇಳಿ ಈಗಾಗಲೇ ಬರ್ಕೊಂಡಿದ್ದಾರೆ. ಅದಕ್ಕೆ ಸ್ಪಂದಿಸಬೇಕು. ಈಗೇನೋ ಸೀಸ್ ಫೈರ್ ಆಗ್ತಾ ಇದೆ ಅಂತೇಳಿ ಎಲ್ಲ ಸುದ್ದಿಗಳು ಬರ್ತಾ ಇದೆ. ಈ ಸಂದರ್ಭದಲ್ಲಿ ಹೆಚ್ಚು ಹಡಗುಗಳು ಪಾಸ್ ಆದರೆ ಅದು ನಮಗೂ ಕೂಡ ನಮ್ಮ ಹಡಗುಗಳು ಕೂಡ ಬರುತ್ತೆ. ಬಂದ ಮೇಲೆ ಈ ಒಂದು ಸಮಸ್ಯೆ ಬಗೆಹರಿಯುತ್ತೆ ಅಂತೇಳಿ ಅಂದ್ಕೊಂಡಿದ್ದೇನೆ. ಒಟ್ಟಾರೆ ಅತಿ ಹೆಚ್ಚು ಗ್ಯಾಸ್ ಬಳಸುವ ರಾಜ್ಯಗಳಲ್ಲಿ ಒಂದಾಗಿರುವ ಕರ್ನಾಟಕಕ್ಕೆ ಅನಿಲ ಪೂರೈಕೆಯನ್ನ ಸರಿದೂಗಿಸಬೇಕಿದೆ. ಕದನ ವಿರಾಮದ ಬಳಿಕ ಅನಿಲ ಸರಬರಾಜು ಸಮರ್ಪಕವಾಗುವ ನಿರೀಕ್ಷೆ ಇದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.